ಇಲ್ಲ ಸರ್, ಈಸಿ ಇದ್ದು ನಾನು ಕನ್ಫ್ಯೂಸ್ ಆಗಿ ತುಂಬ ನೆಗೆಟಿವ್ ಹೋಗಿದ್ದೆ. ಅದಕ್ಕೆ ಸಂಡೇ ಟೆಸ್ಟ್ ಅಟೆಂಡ್ ಮಾಡಿದ್ದಿದ್ರೆ ಈ ಥರ ನಿಮಗೆ ಭಯ ಆಗ್ತಿರ್ಲಿಲ್ಲ. ನೀವು ಟೆಸ್ಟ್ ಅಟೆಂಡ್ ಮಾಡಲ್ಲ, ಈಗ ಹೋಗಿ ಡೈರೆಕ್ಟ್ ಎಕ್ಸಾಮ್ ಬರೀತೀರಿ. ಡೈರೆಕ್ಟ್ ಎಕ್ಸಾಮ್ ಬರೆದ್ರೆ ಅಲ್ಲಿ ನಿಮ್ಮ ಮೈಂಡು ಸೆಟ್ ಆಗಿರಲ್ಲ. ಈಗ ನಾನು ನಿಮ್ಗೆ ಸಿಂಪಲ್ ಹೇಳ್ತೀನಿ ನೋಡಿ. ನೀವೀಗ ಹೆಂಗಿದ್ದೀರಲ್ಲ, ಇದು ಈ ವ್ಯಕ್ತಿತ್ವ, ಈಗ ನಿಮ್ಮದು ವ್ಯಕ್ತಿತ್ವ ಇದು. ಈ ವ್ಯಕ್ತಿತ್ವ ನಾರ್ಮಲ್, ನೀವು ಈಗ ಒಂದು ಹಿಂಗೆ ಇದ್ದೀರಿ. ನಿಮ್ಮನ್ನು ಇದೇ ವ್ಯಕ್ತಿ ಈ ಥರ ಜನ ನೋಡಿದ್ರು, ಹಾಂ ಈ ವ್ಯಕ್ತಿ ಹಿಂಗೆ ಭಾಳ ಶಾಂತ ಸ್ವಭಾವದವನು, ಆಮೇಲೆ ನಗ್ತಾ ಇರ್ತಾನೆ, ಎಂಜಾಯ್ ಮಾಡ್ತಾ ಇರ್ತಾನೆ, ಪ್ರೆಸೆಂಟ್ ಮೂಮೆಂಟ್ ಎಂಜಾಯ್ ಮಾಡ್ತಾನೆ, ಯಾರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಏನಿಲ್ಲ, ಕೂಲ್ ಆಗಿರ್ತಾನೆ. ಸೊ ಇದೆಲ್ಲ ನಿಮ್ಮ ಬಗ್ಗೆ ವರ್ಣನೆ ಮಾಡೋದು, ನಿಮ್ಮ ಬಗ್ಗೆ ಭಾಳ ಪಾಸಿಟಿವ್ ವರ್ಣನೆ. ಈಗ ನಿಮ್ಮ ಈ ವ್ಯಕ್ತಿತ್ವ ನಿಮ್ಮ ಸಿಚುವೇಶನ್ ಏನು, ಮನೆ ಅಥವಾ ಎಲ್ಲ ಕಂಫರ್ಟ್ ಝೋನಲ್ಲಿದ್ದೀರಾ. ಈಗ ನಿಮ್ಮನ್ನು ನಾನೇನು ಮಾಡ್ತೀನಿ, ಒಂದು ರಾತ್ರಿ 1 ಗಂಟೆ ಸುಮಾರ ಸ್ಮಶಾನದ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗಿ ಒಬ್ಬನೇ ಬಿಡ್ತೀನಿ. ಆ ಸ್ಮಶಾನ ಹತ್ರ ಒಬ್ಬನೇ ಬಿಡ್ತೀನಿ. ಅವಾಗ ಯಾರೂ ಇಲ್ಲ, ಅವಾಗ ಸೌಂಡ್ ಬರ್ತಿರುತ್ತೆ, ಅದಿದೆ ಅಂಥೇಳಿ. ಈಗ ನಿಮ್ಮ ವ್ಯಕ್ತಿತ್ವ, ಈ ಹುಡುಗ ಶಾಂತ ಸ್ವಭಾವದವನು, ಕೂಲಾಗಿರ್ತಾನೆ, ನಗ್ತಾ ಇರ್ತಾನೆ. ಅಯ್ಯೋ, ಇವನ ಬಗ್ಗೆ ಏನು ವರ್ಣನೆ ಮಾಡ್ಬೇಕು ಹೇಳ್ರಿ. ಈಗ ನಾನು ನಿಮ್ಮನ್ನು ನೋಡಿದರೆ ಈ ಥರ ವರ್ಣನೆ ನಾನು ನಿಮ್ಮನ್ನು ವರ್ಣನೆ ಹೇಳಿ, ಆಗತ್ತ? ನೀವೇ ಹೇಳಿ. ಈಗ ನಿಮ್ಮನ್ನ ನಾನು ಡೈಲಿ ನೋಡೋದು, ನಿಮ್ಮ ಬಗ್ಗೆ ಪಾಸಿಟಿವ್ ಮಾತಾಡೋದು, ಈಗ ಈ ಸಿಚುವೇಶನ್ ರಾತ್ರಿ 1 ಗಂಟೆ, ಇದು ನಿಮ್ಗೆ ಅನ್ಸುತ್ತಾ ನೀವು ಹಂಗಿರ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ಸೇಮ್ ಸಿಚುವೇಶನ್ ಎಕ್ಸಾಮಲ್ಲೂ ಹಾಗೆ ಆಗತ್ತೆ. ನೀವು ಎಷ್ಟು ಕೂಲ್ ಆಗಿರ್ತೀರಿ, ಎಕ್ಸಾಮಲ್ಲಿ ಕೂಲ್ ಆಗಿರಲ್ಲ. ಅಲ್ಲಿ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ನಿಮ್ಮ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಆವಾಗ ಗೊತ್ತಿರೋದನ್ನು ತಪ್ಪು ಹಾಕಿ ಬರ್ತೀರಿ. ಸರ್, ಇದಕ್ಕೆ ಒಂದೇ ಒಂದು ದಾರಿ, ಸ್ಮಶಾನದ ಹತ್ರ ಮನೆ ಮಾಡ್ಕೊಂಬಿಡಿ. ಸ್ಮಶಾನದ ಅಕ್ಕಪಕ್ಕ ಮನೆ ಮಾಡ್ಕೊಂಬಿಡಿ. ಕೆಲವರು ಸ್ಮಶಾನ ನೋಡಿದ್ದೀನಿ, ಕೆಲವರು ಅಲ್ಲೇ ಇರ್ತಾರೆ ಸ್ಮಶಾನದಲ್ಲೇ. ಅವ್ರು ಹೋಗಿ ಸ್ಮಶಾನ ಹತ್ರ ಇರೋರು ಎಷ್ಟೋ ಜನ ಇದ್ದಾರೆ. ನನ್ಗೆ ಗೊತ್ತಿರೋ ನಾನು ಕೇಳಿದ್ದೀನಿ, ಎಷ್ಟೋ ಜನ ಅಲ್ಲೇ ಮನೆ ಮಾಡ್ಕೊಂಡು ಇದಾರಿಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ಅಗೋರಿನೇ ಅನ್ಕೊಳ್ರಿ, ಅವ್ರು ಸ್ಮಶಾನದಿಂದ ಅವ್ರಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅವ್ರು ಯಾರು ಬಂದು ಮೋಹಿನಿ ಎದ್ದೇಳು ಅಂದ್ರೆ, ಹೋಗಿ ನೀನು ನಾಳೆ ಬಾ ಅಂತ, ನಾನು ನಿದ್ದೆ ಮಾಡ್ತಿದ್ದೀನಿ ಅಂತಾರೆ. ಅವ್ರು ಟೆನ್ಷನೇ ತೊಗೊಳಲ್ಲ. ಕರೆಕ್ಟ್ ತಾನೆ? ಅಂದರೆ ನಿಮ್ಮ ಮೈಂಡಿಗೆ ಅಡ್ಜಸ್ಟೇ ಆಗಿಲ್ಲ, ಈ ಸ್ಮಶಾನ ಕಾನ್ಸೆಪ್ಟ್ ಅಡ್ಜಸ್ಟ್ ಆಗಿಲ್ಲ. ಅದೇ ಅಡ್ಜಸ್ಟ್ ಆಗಿದ್ರೆ ನೀವು ಕೂಲ್ ಆಗಿರ್ತಿದ್ರಿ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಡೈಲಿ ಸ್ಮಶಾನದಲ್ಲಿ ಅಡ್ಡಾಡ್ತಾ ಇರಿ. ಡೈಲಿ ಅಡ್ಡಾಡ್ರಿ. ಇವತ್ತು ಏನೂ ಆಗಿಲ್ಲ, ನಾಳೆನೂ ಏನೂ ಆಗಲ್ಲ, ನಾಡಿದ್ದೇನೂ ಆಗಲ್ಲ. ಒಂದಿನ ನಿಮಗೆ ಇಲ್ಲೇನೂ ಇಲ್ಲ, ಜನ ಸುಮ್ಮನೆ ಹೆದರ್ತಾರ ಅನ್ನೋದು ಗೊತ್ತಾಗುತ್ತೆ. ಈಗ ನಾನು ನಿಮ್ಗೆ ಹೇಳೋದು, ಡೈಲಿ ಟೆಸ್ಟ್ ಅಟೆಂಡ್ ಮಾಡಿರಿ. ಎಷ್ಟು ಟೆಸ್ಟ್ ಅಟೆಂಡ್ ಮಾಡ್ತೀರಿ, ನಿಮ್ಮ ತಪ್ಪುಗಳು ಅರಿವಾಗುತ್ತೆ, ಎಕ್ಸಾಮ್ ಭಯ ಆಗಲ್ಲ ನಿಮಗೆ. ನಾನು ಟೆಸ್ಟ್ ಕೊಟ್ಟಾದ್ಮೇಲೆ 1 ಇಯರ್ ಮೆಂಬರ್ಶಿಪ್ ಸ್ಟೂಡೆಂಟ್ಸು, ನಾನು ನಿಮಗೆ ಟೆಸ್ಟ್ಗಳನ್ನು ಕೊಟ್ಟಾದ್ಮೇಲೆ ನಿಮ್ಗೆ ಆ ಥರ ಭಯ ಆಯ್ತಾ ಎಕ್ಸಾಮಲ್ಲಿ? ನೋ.